ಬಿಸಿಲಿನಿಂದ ಕಂಗೆಟ್ಟಿದ್ದ ಕರುನಾಡಿಗೆ ಕೊನೆಗೂ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ರಣ ಬಿಸಿಲಿಗೆ ತತ್ತರಿಸಿ ಹೋಗಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ. ಹಲವೆಡೆ ಅನಾಹುತವನ್ನು ಸೃಷ್ಟಿ ಮಾಡಿದ್ದಾನೆ. ಧಾರವಾಡದಲ್ಲಿ ವರುಣರಾಯನ ಮಳೆ. ಭಾರೀ ಮಳೆಗೆ ನೆಲ ಕಚ್ಚಿದ ಚೆಕ್ ಪೋಸ್ಟ್. ಧಾರವಾಡದಲ್ಲಿ ವರ್ಷದ ಮೊದಲ ಮಳೆಯ ಆಗಮನವಾಗಿದೆ. ಮಳೆರಾಯ ಅಬ್ಬರಿಸಿದ್ದಾನೆ. ಸುಮಾರು ಅರ್ಧ ಗಂಟೆಗಳ ಕಾಲ ವರುಣ ಅಬ್ಬರಿಸಿದ್ದಾನೆ. ಇನ್ನು ಗಾಳಿಯ ರಭಸಕ್ಕೆ ಉಪ್ಪಿನ ಬೆಟಗೇರಿ ಗ್ರಾಮದ ಬಳಿಯ ಚೆಕ್ ಪೋಸ್ಟ್ ಒಂದು ನೆಲ ಕಚ್ಚಿದೆ. ಮಲೆನಾಡಿಗೆ ತಂಪೆರೆದ ವರುಣ. ಬಿಸಿಲಿನಿಂದ ಕಂಗೆಟ್ಟಿದ್ದ ಮಲೆನಾಡಿಗೆ ವರುಣರಾಯ ತಂಪೆರೆದಿದ್ದಾನೆ. ಚಿಕ್ಕಮಗಳೂರಿನ ಅವತಿ, ಹಂಗರವಳ್ಳಿ, ಕೆರೆಮಕ್ಕಿ, ಬೈಗೂರು ಗ್ರಾಮದಲ್ಲಿ ವರುಣನ ಸಿಂಚನವಾಗಿದೆ. ಮಳೆಯಿಂದ ಕಾಫಿ ಬೆಳೆಗಾರರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬಿಸಿಲ ನಾಡಲ್ಲಿ ಧಾರಾಕಾರ ಮಳೆ. ಬಿಸಿಲ ನಾಡು ಕಲಬುರಗಿ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ. ಕಲಬುರಗಿಯ ನಗರದಾದ್ಯಂತ ಗುಡುಗು ಸಿಡಿಲಿನ ಆರ್ಭಟ ಜೋರಾಗಿತ್ತು. ಬಿಸಿಲ ಬೇಗೆಗೆ ಬಳಲಿ ಹೋಗಿದ್ದ ಕಲಬುರಗಿ ವರುಣನ ಆಗಮನದಿಂದ ಸಂತಸಗೊಂಡ್ರು. ವಿಜಯಪುರದಲ್ಲಿ ಜಿಟಿ ಮಳೆ. ಇನ್ನು ವಿಜಯಪುರ ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಜಿಟಿ ಮಳೆಯಾಗಿದೆ. ಬಾಬನಗರ, ಬಿಜ್ಜರಗಿ, ದೇವರ ಹೆಪ್ಪರಗಿ ಸೇರಿದಂತೆ ಹಲವೆಡೆ ಮಳೆಯ ಸಿಂಚನವಾಗಿದೆ. ಸಿಡಿಲು ಬಡಿದು ಬಾಲಕ ಸಾವು. ವಿಜಯಪುರ ಜಿಲ್ಲೆಯಲ್ಲಿ ಸಿಡಿಲು ಬಡಿದು ಜಮೀನಿನಲ್ಲಿ ಬಾಲಕನೊಬ್ಬ ಉಸಿರು ಚೆಲ್ಲಿದ್ದ. ಡ್ರೋನ್ ಕ್ಯಾಮೆರಾ ಸಾಮಾನ್ಯವಾಗಿ ವಿಡಿಯೋಗ್ರಫಿಗೆ ಅತಿ ಹೆಚ್ಚಾಗಿ ಬಳಸ್ತಾರೆ. ಪ್ರೀ ವೆಡ್ಡಿಂಗ್ ಶೂಟ್ಗೆ ಯೂಸ್ ಮಾಡ್ತಾರೆ. ಆದರೆ ಡ್ರೋನ್ನ ಹೀಗೂ ಬಳಸಬಹುದು ಅಂದ್ರೆ ನಿಮಗೆ ನಿಜವಾಗಿಯೂ ಆಶ್ಚರ್ಯ ಆಗತ್ತೆ. ವೈದ್ಯಕೀಯ ಸೇವೆಗೂ ಡ್ರೋನ್ ಬಳಕೆ. ವೈಮಾನಿಕ ಮಾದರಿಯಲ್ಲಿ ಔಷಧಿ ಸಪ್ಲೈ. ಉಡುಪಿ ಜಿಲ್ಲೆ ತಾಂತ್ರಿಕ ವಿಷಯಗಳಲ್ಲಿ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ರಾಜ್ಯದ ಅತ್ಯುತ್ತಮ ವೈದ್ಯಕೀಯ ಸೇವೆಗಳು ಉಡುಪಿಯ ಮಣಿಪಾಲ ನಗರದಲ್ಲಿ ಸಿಗುತ್ತಿವೆ. ಹೀಗಾಗಿ ಉಡುಪಿ ಸುತ್ತಮುತ್ತಲಿನ ಬಹುತೇಕ ಜಿಲ್ಲೆಗಳು ವೈದ್ಯಕೀಯ ವಿಚಾರಕ್ಕೆ ಉಡುಪಿ ಜಿಲ್ಲೆಯನ್ನೇ ಅವಲಂಬಿಸಿವೆ. ಸದ್ಯ ಇದೇ ವಿಚಾರಗಳನ್ನ ಗಮನದಲ್ಲಿರಿಸಿಕೊಂಡು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಹಾಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಜಂಟಿಯಾಗಿ ಡ್ರೋನ್ಗಳನ್ನು ಬಳಸಿಕೊಂಡು ವೈಮಾನಿಕ ಮಾದರಿ ಸಾರಿಗೆ ಮೂಲಕ ಆರೋಗ್ಯ ವಿತರಣಾ ವ್ಯವಸ್ಥೆಯ ಪರೀಕ್ಷಾತ್ಮಕ ಹಾರಾಟ ನಡೆಸುತ್ತಿದೆ. ಮೊದಲ ಹಾರಾಟದ ಅಂಗವಾಗಿ ಕಾರ್ಕಳದ ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆಯಿಂದ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಗೆ ಮಾದರಿ ಔಷಧಿ ರವಾನಿಸಲಾಯಿತು. ಮಾನವರಹಿತ ವೈಮಾನಿಕ ವಾಹನಗಳೆಂದೇ ಕರೆಯಲ್ಪಡುವ ಡ್ರೋನ್ಗಳು ಸದ್ಯ ಆರೋಗ್ಯ ರಕ್ಷಣೆ ಸೇರಿದಂತೆ ವಿವಿಧ ಉದ್ಯಮಗಳಲ್ಲಿ ಜನಪ್ರಿಯತೆಯನ್ನ ಗಳಿಸುತ್ತಿವೆ. ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಇಂಟ್ರಾ ಆಪರೇಟರ್ ಮಾದರಿ ಸಾರಿಗೆಯ ಕೊರತೆಯನ್ನ ಈ ಡ್ರೋನ್ಗಳು ನೀಗಿಸುತ್ತವೆ. ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಮಾದರಿಗಳನ್ನು ತ್ವರಿತವಾಗಿ ಸಾಗಿಸಬಹುದು. ಇನ್ನು ಈ ಸಂಶೋಧನೆಯು ಗ್ರಾಮೀಣ ಆಸ್ಪತ್ರೆಗಳು ಹಾಗೆ ಪ್ರಯೋಗಾಲಯ ಸೌಲಭ್ಯಗಳ ನಡುವೆ ಸಂಪರ್ಕವನ್ನ ಸ್ಥಾಪಿಸುವ ಮೂಲಕ ಆರೋಗ್ಯ ವಿತರಣೆಯಲ್ಲಿ ಕ್ರಾಂತಿಗೊಳಿಸಬಹುದು. ಹೀಗಾಗಿ ಕರ್ನಾಟಕದ ಪೆರಿಫೆರಲ್ ಮತ್ತು ಟರ್ಷಿಯರಿ ಕೇರ್ ಆಸ್ಪತ್ರೆಗಳ ನಡುವೆ ಆಂಕೋಪಥೋಲಾಜಿಕಲ್ ಮಾದರಿಗಳನ್ನು ಸಾಗಿಸಲು ಡ್ರೋನ್ಗಳನ್ನು ಬಳಸಿಕೊಳ್ಳುವ ಗುರಿಯನ್ನ ಈ ಯೋಜನೆ ಹೊಂದಿದೆ. ಡ್ರೋನ್ ಅನ್ನು ಸಾಮಾನ್ಯವಾಗಿ ಯಾವುದೋ ಒಂದು ದೃಶ್ಯವನ್ನ ಸೆರೆ ಹಿಡಿಯುವುದಕ್ಕೆ ಬಳಸ್ತೇವೆ. ಅದನ್ನ ವೈದ್ಯಕೀಯ ರಂಗದಲ್ಲಿ ಯಾವ ರೀತಿ ಬಳಸಬಹುದು ಅನ್ನೋದನ್ನ KMC ಆಸ್ಪತ್ರೆ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿರುವಂಥದ್ದು. ಯಾವುದೋ ಒಂದು ಸರ್ಜರಿ ನಡೆದಾಗ ಅಥವಾ ಯಾವುದೋ ಒಂದು ತುರ್ತಾಗಿ ಔಷಧಿ ಬೇಕಾದಾಗ ಅದನ್ನ ಒಂದು ಗ್ರಾಮೀಣ ಪ್ರದೇಶಕ್ಕೆ ಹೇಗೆ ಸುಲಭವಾಗಿ ತಲುಪಿಸಬಹುದು ಅನ್ನೋದನ್ನ ಒಂದು ಪ್ರಾಯೋಗಿಕ ಹಂತದಲ್ಲಿ ಉಡುಪಿಯ KMC ಆಸ್ಪತ್ರೆ ನಡೆಸಿರುವಂಥದ್ದು.
ಒಟ್ಟಾರೆಯಾಗಿ ಆರೋಗ್ಯ ರಕ್ಷಣೆಯ ವಿತರಣೆಗಾಗಿ ಡ್ರೋನ್ ಬಳಸುವುದು ಒಂದು ಉತ್ತಮ ವ್ಯವಸ್ಥೆಯಾಗಿದೆ. ವಿಶೇಷವಾಗಿ ಕಡಿಮೆ ಸಾರಿಗೆ ಉಳ್ಳ ಗ್ರಾಮೀಣ ಪ್ರದೇಶಗಳಲ್ಲಿ ಡ್ರೋನ್ ಮೂಲಕ ಅನಾರೋಗ್ಯ ಪೀಡಿತರ ನೆರವಿಗೆ ಧಾವಿಸುವುದು ಜೀವ ರಕ್ಷಣೆಯ ಹೊಸ ವಿಧಾನವಾಗಲಿ ಎನ್ನುವುದು ನಮ್ಮ ಆಶಯ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.